ಇನ್ನು ರಾಜೀನಾಮೆ ಘೋಷಿಸಿದ್ದಾರೆ ಯುಕೆ ಪ್ರಧಾನಿ ಕೀರ್. ಅಧಿಕಾರ ಹಸ್ತಾಂತರಿಸುವಂತೆ ಪಕ್ಷದ ಒತ್ತಾಯದ ಹಿನ್ನೆಲೆಯಲ್ಲಿ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ತಮ್ಮದೇ ಪಕ್ಷದ ಒತ್ತಾಯಕ್ಕೆ ಮಣಿದು ರಾಜೀನಾಮೆಯನ್ನ ಕೊಟ್ಟಿದ್ದಾರೆ ಕೀರ್. 10 ವರ್ಷಗಳಲ್ಲಿ 6 ಪ್ರಧಾನಿಗಳನ್ನ ಕಂಡಿದೆ ಬ್ರಿಟನ್. ಜುಲೈ 15ರಂದು ಭಾರತ ಯುಕೆ ವ್ಯಾಪಾರ ಒಪ್ಪಂದ ಆಗಿತ್ತು. ಇದಕ್ಕೂ ಮುನ್ನವೇ ರಾಜೀನಾಮೆಯನ್ನ ಘೋಷಣೆ ಮಾಡಿದ್ದಾರೆ. ಜುಲೈಯಲ್ಲಿ ಆಗಬೇಕಾಗಿರುವಂಥ 15ಕ್ಕೆ ಒಪ್ಪಂದ ಇದ್ದಿದ್ದು, ಸೊ ಅದಕ್ಕೂ ಮುಂಚೆನೇ ಈಗ ರಾಜೀನಾಮೆಯನ್ನು ಘೋಷಣೆ ಮಾಡಿದ್ದಾರೆ ಅಂತೇಳಿ. ಅಂದರೆ ನೀವು ಹೇಳೋ ಹಾಗೆ 10 ವರ್ಷದಲ್ಲಿ 6 ಪ್ರಧಾನಿಗಳನ್ನು ಕಂಡಿರುವಂತಹ ಯುಕೆ. ಇವ್ರು ಬಂದು ಏನು 2 ವರ್ಷ ಆಗಿತ್ತು ಅಷ್ಟೇ. ಇನ್ಫ್ಯಾಕ್ಟ್ 2024ರಲ್ಲಿ ಆಗ ಎಲೆಕ್ಷನ್ ನಡೆದಂಥ ಸಂದರ್ಭದಲ್ಲಿ ಸಂಪ್ರದಾಯವಾದಿ ಆದಂಥ ಒಂದು ಸರ್ಕಾರವನ್ನು ಕಿತ್ತೆಸೆದು ನಾವೊಂದು ಪಾರದರ್ಶಕವಾದಂಥ ಒಂದು ಸರ್ಕಾರವನ್ನು ಕೊಡ್ತೀವಿ ಅಂತ ಹೇಳ್ಕೊಂಡು ಬಂದಿದ್ದಂಥ ಈ ಕೀರ್ ಸ್ಟಾರ್ಮರ್. ಬಟ್ ಅವ್ರ ಮೇಲೇ ಸಾಕಷ್ಟು ಆರೋಪಗಳು ಕೇಳಿ ಬಂದವು. ಸೊ ಹಾಗಾಗಿ ತಮ್ಮ ಪಕ್ಷದಿಂದಲೇ ಬಂದಂಥ ಒಂದು ವಿರೋಧದಿಂದಾಗಿ ಅವರು ಕೊನೆಗೆ ರಾಜೀನಾಮೆಯನ್ನು ಕೊಡಬೇಕಾಗಿದೆ.